ಅಂತಹ ಶ್ರೇಷ್ಠವಾದ ಸರ್ವಸ್ವಾಮಿಯಾದ ಪರಮಾತ್ಮನ ಪೂಜೆಗೆ ಉಪಯೋಗವಾಗುವ ತೀರ್ಥ ಅದು. ಆ ಸರ್ವಸ್ವಾಮಿಯಾದ ಪರಮಾತ್ಮನ ಸೇವೆಗೆ ಉಪಯುಕ್ತವಾಗುವ ತೀರ್ಥ, ಆ ಅನುಸಂಧಾನದಿಂದ ಅಲ್ಲಿ ಸ್ನಾನವನ್ನು ಮಾಡಿದರೆ ಅವನವನ ಯೋಗ್ಯತೆಗೆ ತಕ್ಕ ಸ್ವಾಮಿತ್ವವನ್ನು ಆ ತೀರ್ಥ ದಯಪಾಲಿಸ್ತದೆ ಅಂತನ್ನುವುದರಲ್ಲಿ ಸಂಶಯವಿಲ್ಲ. ಅಂದು ಆ ರಾಜ ರಾಜ್ಯವನ್ನು ಕಳೆದುಕೊಂಡಾಗ ಸ್ನಾನ ಮಾಡಿದ, ರಾಜ್ಯವನ್ನು ಮರಳಿ ಪಡೆದ. ಸರಿ, ಇಂದು ನಮಗೇನು ಲಾಭ? ನಾವಂತೂ ರಾಜರಲ್ಲ, ರಾಜ್ಯವೇ ಇಲ್ಲ, ಕಳೆದುಕೊಳ್ಳುವ ಪ್ರಸಂಗವೇ ಇಲ್ಲ, ಪಡೆದುಕೊಳ್ಳುವುದು ಎಂಥದು? ನಮಗೇಕೆ ಸ್ವಾಮಿ ಪುಷ್ಕರಣಿಯ ಸ್ನಾನ? ನಾವೆಲ್ಲ ರಾಜರೇ, ಜೀವನೇ ರಾಜ, ಈ ದೇಹವೇ ರಾಜ್ಯ, ಇಂದ್ರಿಯಗಳೇ ಪ್ರಜೆಗಳಿದ್ದಂತೆ. ಆ ಇಂದ್ರಿಯಗಳ ಮೇಲೆ ಇವನಿಗೆ ಒಡೆತನ ಇರಬೇಕು. ಇಲ್ಲ, ಇವನೇ ಇಂದ್ರಿಯಗಳಿಗೆ ದಾಸನಾಗುವ ಪ್ರಸಂಗ ಬಂದಿದೆ. ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಹಾವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಸ್ಸ ಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳ ಕಡೆಗೆ ಮನುಷ್ಯನನ್ನು ಎಳೆದೆಳೆದು ಅವನನ್ನು ಭೋಗಾಸಕ್ತನನ್ನಾಗಿ ಮಾಡುತ್ತವೆ. ಮೋಕ್ಷ ಮಾರ್ಗದಲ್ಲಿ ಅವನು ಪ್ರವೃತ್ತನಾಗುವಂತೆ ಮಾಡೋದಿಲ್ಲ, ಅವನಿಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತವೆ. ಅಂತಹ ಎಲ್ಲ ಇಂದ್ರಿಯಗಳ ಮೇಲೆ ಇವನಿಗೆ ಸ್ವಾಮಿತ್ವ ಬರಬೇಕು. ನಿಜವಾಗಿ ಇಂದ್ರ ಅಂದರೆ ಜೀವ, ಇಂದ್ರ ಅಂದರೆ ಸ್ವಾಮಿ, ಇಂದ್ರ ಅಂದರೆ ಸ್ವಾಮಿ. ಇಂದ್ರನಾದ ಸ್ವಾಮಿಯಾದ ಈ ಜೀವನ ಉಪಯೋಗಕ್ಕೆ ಬರ್ತವೆ ಅನ್ನೋದಕ್ಕೆ ಅವುಗಳಿಗೆ ಇಂದ್ರಿಯ ಅಂತ ಕರೆಯೋದು. ಆದರೆ ಇವನು ತನ್ನ ಇಂದ್ರತೆಯನ್ನೇ ಕಳೆದುಕೊಂಡಿದ್ದಾನೆ, ಸ್ವಾಮಿತ್ವವನ್ನೇ ಕಳೆದುಕೊಂಡಿದ್ದಾನೆ, ತಾನೇ ಇಂದ್ರಿಯಗಳ ದಾಸನಾಗಿದ್ದಾನೆ. ಹೀಗಾಗಿ ಆ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಬಾರದು. ಹಾಗಾದರೆ ನಾವೆಲ್ಲ ಏನು ಮಾಡಬೇಕೀಗ? ಆ ಭಗವಂತನ ಸೇವೆಯನ್ನು ಮಾಡಬೇಕು. ಶಕ್ತಿ ಇದ್ದಾಗ, ಸಮಯ ಅನುಕೂಲತೆಗಳಿದ್ದಾಗ ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದದ್ದು. ಪರಮಾತ್ಮ, ನಾವು ಇಂದ್ರಿಯಗಳಿಗೆ ದಾಸರಾಗಿದ್ದೇವೆ, ನಮಗೆ ಸ್ವಾಮಿತ್ವ ಬರಬೇಕು. ನಿನ್ನ ಸೇವೆಗೆ ಉಪಯುಕ್ತವಾಗೋ ಹಾಗೆ ನಾವು ಹೇಗೆ ಹೇಳ್ತೇವೋ ಹಾಗೆ ಇಂದ್ರಿಯಗಳು ನಮ್ಮ ಮಾತು ಕೇಳಬೇಕು. ಆ ರೀತಿ ದೇವರನ್ನೇ ನೋಡು, ದೇವರ ನಿರ್ಮಾಲ್ಯವನ್ನೇ ಆಘ್ರಾಣನೆ ಮಾಡು, ದೇವರ ನೈವೇದ್ಯವನ್ನೇ ನೀನು ಸೇವನೆ ಮಾಡು, ದೇವರ ಶಬ್ದಗಳನ್ನೇ ಕೇಳು, ದೇವರ ಭಗವದ್ಭಕ್ತರ ಸ್ಪರ್ಶವನ್ನು, ಅವರ ಪಾದಸ್ಪರ್ಶವನ್ನೇ ಮಾಡು ಅನ್ನುವ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ನಾವು ಕೊಟ್ಟ ಆದೇಶಗಳನ್ನು ಅವುಗಳು ಪರಿಪಾಲನೆ ಮಾಡಬೇಕು. ಆ ರೀತಿ ನಮಗೊಂದು ಸ್ವಾಮಿತ್ವವನ್ನು ಕರುಣಿಸುವಂತ ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಂತಹ ಒಂದು ಸ್ವಾಮಿತ್ವವನ್ನು ನೀಡುವ ಈ ಸ್ವಾಮಿ ಪುಷ್ಕರಣಿ